ಪಾಪ ಏನದಲ್ಲ ನಾವು ಎಲ್ಲಿ ಹೋದ್ರೂ ನಮ್ಮನ್ನು ಬೆನ್ನು ಬಿಡಂಗಿಲ್ಲ. ಅದಕ್ಕ ನಾವು ತಪ್ಪಿಯೂ ಮಹಾತ್ಮರಿಗೆ, ಸಂತರಿಗೆ, ಶರಣರಿಗೆ ಎಂದೂ ತಪ್ಪು ಮಾತಾಡಬಾರದು, ಎಂದೂ ತಪ್ಪು ಮಾತಾಡಬಾರದು. ಕಾರು ಕಲ್ಲು ಕೈಯಾಗ ತಗೊಂಡು ನಿಮ್ಗೆ ಹೇಳ್ತಾನೆ, ಹೊಗ್ಗೆ ಉಂಡಂಗ ಉಂಡ್ರಿ ಅಷ್ಟು ಖಾರ. ಯಾಕಂದ್ರ ಪಾಲಿಗೆ ಬಂದದ್ದು ಪಂಚಾಮೃತ. ಭಗವಂತ ನಮಗೆ ಏನು ಕೊಡ್ತಾನ ಅದನ್ನು ಸ್ವೀಕಾರ ಮಾಡಬೇಕು. ಮನಿ ಭಿಕ್ಷುಕ ಬರ್ತಾರಲ್ಲ, ಜಂಗಮರು, ಮಹಾತ್ಮರು, ಅವರು ನಿಮ್ಮ ಮನೆಗೆ ಬಂದ್ರು ಅಂತಂದ್ರ ಯವ್ವ ಅವ್ರಿಗೆ ನೀವು ಚಲೋ ಅಂದ ನೀಡ್ರಿ, ಚಲೋ ಅಂದ ನೀಡ್ರಿ. ಹಳಸಿದ್ದು ನೀಡಬೇಡ್ರಿ, ತಂಗಳದ್ದು ನೀಡಬೇಡ್ರಿ. ಯಾಕಂತಂದ್ರ ನೀವು ಹಳಸಿದ್ದ ನೀಡಿದ್ರು ಅವ್ರು ತಿಂತಾರೆ, ನೀವು ತಂಗಳದ್ದ ನೀಡಿದ್ರು ಅವ್ರು ತಿಂತಾರೆ, ಅವ್ರಿಗೇನಾಗಂಗಿಲ್ಲ. ಆದ್ರ ಪರಮಾತ್ಮಂದು ಒಂದು ನೇಮದ, ನೀ ಏನು ಕೊಟ್ಟಿರ್ತೀಯಲ್ಲ ಆ ಕೊಟ್ಟದ್ದು ಏನಿರ್ತದಲ್ಲ ಅದನ್ನ ಹೊಳ್ಳಿ 100 ಪಟ್ಟು ಕೊಡ್ತಾನಂತ ಪರಮಾತ್ಮ ನಿನಗ. ನೀ ಹಳಸಿದ್ದು 1 ತುತ್ತು ಕೊಟ್ಟೆ ಅಂದ್ರ 100 ತುತ್ತು ನಿನಗ ಹಳಸಿದ್ದ ಬರ್ತದ ನೋಡ ಮುಂದ, ಮತ್ತ ಹಳಸಿದ್ದನ ಬರ್ತದ ನಮಗ. ತಂಗಳದ್ದು ಕೊಟ್ಟಿವಿ ಅಂದ್ರ ನಾವ್ ಎಂತದ ಕೊಟ್ಟಿರ್ತೀವ ಅಂತದ ಬರ್ಬೇಕಲ್ಲ, ನಾವ್ ಏನು ಕೊಟ್ಟಿರ್ತೀವ ಅದೇ ಬರ್ಬೇಕಲ್ಲ. ಅದ ಬರುವುದಲ್ದ ಅದನ್ನು ಪರಮಾತ್ಮ, ನಾ ಮೊನ್ನೆ ಹೇಳಿನಲ್ಲ, ನಮಗ ಒಂದೊಂದ ಕೈ ಅದಾವು, ಆದ್ರ ಪರಮಾತ್ಮನಿಗೆ 1000 ಕೈ ಅದಾವು, ಪರಮಾತ್ಮನಿಗೆ 1000 ಭುಜ ಅದಾವು. ಅವ ಒಂದು ಕೈಲೆ ನೀವು ಕೊಟ್ಟದ್ದು ತಗೋತಾನ, ಆದ್ರ ಅವ್ ಕೊಡುವಾಗ 1000 ಕೈಲೆ ಕೊಡ್ತಾನ ನಿಮಗ. 1000 ಕೈಲೆ ನೀವೇನು ಕೊಟ್ಟಿರ್ತೀರಿ ಅದನ್ನ 1000 ಕೈಲೆ ಕೊಡ್ತಾನ. ಅದಕ್ಕ ಯಾರ ಬರ್ಲಿ ನಿಮ್ಮನಿಗೆ, ಸಂತರು ಬರ್ಲಿ, ಶರಣರು ಬರ್ಲಿ, ಮಹಾತ್ಮರು ಬರ್ಲಿ, ಭಿಕ್ಷುಕರು ಬರ್ಲಿ, ಯಾರು ಬೇಕಾದವ್ರು ಬರ್ಲಿ, ಬಂದವರಿಗೆ ಚಲೋ ನೀಡುತ್ತ ಬರ್ರಿ. ಇಲ್ಲ ಅಂದ್ರೆ ನೀಡುವುದ ಬಿಡ್ರಿ, ಆದ್ರ ನಿಮ್ಮ ಸಲಾಗಿ. ಯಾಕಂದ್ರ ನೀವು ಮುಂದೆ ಅದನ್ನ ತಿನ್ಬೇಕಾಗ್ತದ. ಅಂತಾರಲ್ಲ, ಮಾಡಿದ್ದುನೋ ಮಾರಾಯ, ನೀ ಏನ್ ಮಾಡಿರ್ತೀಯಲ್ಲ ಅದನ್ನೇ ಉಣ್ಬೇಕಾಗ್ತದ. ಅದಕ್ಕ ಯಾರು ನಮ್ಮ ಮನೆಗೆ ಭಿಕ್ಷುಕರು ಬಂದಿರ್ತಾರಲ್ಲ, ಇಲ್ಲ ಅನ್ಬೇಡ್ರಿ ಅವ್ರಿಗೆ. ಒಟ್ಟ ನೇಮದ ಗೃಹಸ್ಥರದು, ನಮ್ಮದು ಸಂಸಾರಿಕಸ್ಥರದು ನೇಮದ ಏನಂತಂದ್ರ, ದೇಹಿ ಎಂದು ಬಂದವರಿಗೆ ನಾಸ್ತಿ ಎನ್ನಲಾಗದು. ಬೇಡಿಕೊಳ್ಳವರಿಗೆ ಬಂದವರಿಗೆ ಎಂದು ಇಲ್ಲಂತೂ ಹೊಳ್ಳಿ ಕಳಿಸಬಾರದು, ಎಂದೂ ಹೊಳ್ಳಿ ಕಳಿಸಬಾರದು. ಅದಕ್ಕ ಏನಪ್ಪ ಅಂತಂದ್ರ, ಅವ್ರ ಭಿಕ್ಷುಕರು ಬಂದವ್ರು ಹೇಳ್ತಿರ್ತಾರಂತ, ಏನಂತಂದ್ರ ನಿಮಗ ಪಾಠ ಕಲ್ಸಕ್ ಬಂದಿರುತ್ತಂತವ್ರು. ಏನಂತಂದ್ರ, ಯವ್ವ ನೀಡಿ ನಿನ್ನಂಗಾಗ, ನೀಡಿ ನಿನ್ನಂಗಾಗ. ನಿಮ್ಗೆ ಗೊತ್ತಿರ್ಲಿ, ಬೇಡ್ಕೊಳಕ್ ಬರೋರು ಶ್ರೀಮಂತರು ಬರ್ತಾರೋ, ಇನ್ನು ಭಿಕ್ಷುಕರು ಏನು ತಿನ್ನಾಕ ಇಲ್ದವ್ರು ಬರ್ತಾರೋ? ಏನು ತಿನ್ನಾಕ ಇಲ್ದವ್ರ ಬರೋರಲ್ಲ, ನಿರ್ಗತಿಕರ ಬರೋರಲ್ಲ. ಸಾವುಕಾರ ಯಾಕೆ ಭಿಕ್ಷಾ ಬೇಡ್ತಾರ್ರಿ? ಅವ್ರಿಗೇನು ಕಡಿಮೆ ಆಗ್ಯದ? ಯಾವತ್ತೂ ಕೊಡವ್ರು ದೊಡ್ಡವರು, ನೀಡವ್ರು ದೊಡ್ಡವ್ರು, ನೀವು ಬೇಡವ್ರು ಸಣ್ಣವರು. ನೀವು ನೀಡಿ ದೊಡ್ಡವರಾಗ್ರಿ. ನೀಡ್ಲಿಲ್ಲ ಅಂದ್ರ ಮುಂದೆ ನೀವು ನೀಡಿಸ್ಕೋಬೇಕಾಗತ್ತೆ. ನೀಡವ ಯಾವತ್ತು ನೀಡವ ಅಕ್ಕಾನ, ನೀಡ್ಲಿಲ್ಲ ಅಂದ್ರ ನೀಡಿಸ್ಕೊಳ್ಬೇಕತ್ ನೋಡಿ. ಯಾವ್ದು ಪಾಡಂತೀರಿ? ಎಲ್ಲಿದ್ರಿ ಸ್ವಾಮಿ ನೀಡುದ ಪಾಡ್ಲ? ಇದ್ರೊಳಗದ್ಲ ನಾವ್ಯಾಕೆ ನೀಡಿಸ್ಕೊಳ ನೇಮದ. ಆಕೆ ನೀಡಿಸ್ಕೊಳಕ್ಕೆ ಬಂದ ಕೇಳ್ತಾಳಂತ, ನೀಡ್ರಿ ಅಯ್ಯವ ಅನ್ಕೂಲೆ, ಸಾಕಾಗ್ಯದ ನಿಮ್ದು ಕಾಲಾಗ, ಹೋಗ್ರಿ ಹೊಳ್ಳಿ ಬರ್ತೀರಿ, ನೀಡಿ ನೀಡಿ ಎಟ್ಟರ ನೀಡುದಂತ ತಿಳ್ಕೊಂಡ ಆಕಿ ಬೈಯಾಕತ್ತಿಲ್ದಂತ ಮಣಿ ಸಾವುಕಾರ್ತಿ. ಆಕಿ ಬೇಡ್ಕೊಳಕ್ಕೆ ಬಂದಕ್ಕೆ ಅಂದ್ಲಂತ, ಅದನ್ನೇನು ಮಾಡ್ತಿ, ಸುಮ್ಮ ನೀಡು ಅಂದ್ಲಂತ. ಸುಮ್ಮ ನೀಡ್ತೀವೋ? ಈಗ ಸಾವುಕಾರ ತಂದತ್ ಏನ್ ನಾನು ಕೂಡ ಜಗಳ ತೆಗ್ಯಂಗ್ ಕಾಣ್ತೇನಿ? ನಮ್ಮ ಮನೆಗೆ ಬಂದು ಬೇಡ್ಕೊಳಕ್ ಬಂದು ನಮ್ಮ ಮನೆಗಡೆ ಬಂದು ನಮಗ ಜಗಳ ತೆಗಿತಿ ಅಂತಂದಾಗ ಆಕೆ ಭಿಕ್ಷುಕಿ ಅಂದ್ಲಂತ, ಯವ್ವ ನಾ ಯಾಕೆ ಜಗಳ ತೆಗಿಲೆ ತಾಯಿ? ನಿನ್ನ ಕೂಡ ನಂದು ಜಗಳ ತೆಗೆಯೋದು ಕಾರಣ ಏನದ? ನಾ ಯಾಕೆ ನಿನಗ ಅಧಿಕಾರದಿಂದ ನೀಡು ಅಂತ ನಾ ಯಾಕೆ ನಿನಗ ಒತ್ತಾಯ ಮಾಡ್ತೇನಂದ್ರ, ಯವ್ವ ನನ್ನ ಸಲಾಗಿ ಅಲ್ಲ, ನಿನ್ನ ಸಲಾಗಿ, ನಿನ್ನ ಸಲಾಗಿ. ಯಾಕಂದ್ರ ನೀ ಏನು ಒಂದು 5 ಕೋಟಿ ರೂಪಾಯಿ ಮನ್ಯಾಗ ಕೂತಿಯಲ್ಲ, ಇದ್ರಕ್ಕಿಂತ ದೊಡ್ಡ ಮಣಿ ಇತ್ತು ನಂದು, ಇದ್ರಕ್ಕಿಂತ ದೊಡ್ಡ ಸೀರೆ ಹುಟ್ಟಿದ್ನ್ಯ.
ಹಿಂದಿನ ಟೈಮ್ದೊಳಗೆ. ಆದ್ರೆ ಅವತ್ತು ನಿನ್ನಂಗ ನಾನು ಕೂತಾಗ ಒಬ್ಬಕ್ಕೆ ನನ್ನಂಗ ಬಂದಿದ್ಲು, ಆಕಿಗೆ ನಾನು ನೀಡ್ಲಿಲ್ಲ. ಅವತ್ತು ನಾನು ನೀಡ್ಲಾರಕ್ಕೆ ಇವತ್ತು ಮನಿ ಮನಿ ಭಿಕ್ಷಾ ಬೇಡ್ಕೊಳ್ಳೋ ಪಾಳೆ ಬಂದ. ಮತ್ತೆ ನೀನು ಇವತ್ತು ನೀಡ್ಲಿಲ್ಲ ಅಂದ್ರೆ ಮುಂದೆ ನನ್ನಂಗ ಬರ್ಬೇಕಾಗ್ತದ. ಆಕೆ ಸೋಮಟ್ಟು ತಟ್ಟಾನು ರೊಟ್ಟಿ ತಂದು ತಿನ್ನು ಹೋಗ ಅಂದ್ಲಂತ. ಕಾರಣ ಏನು ಅಂತಂದ್ರೆ ನೀಡ್ಬೇಕ್ರಿ, ಯಾರಿಗಾರ ದಾನ ಮಾಡ್ಬೇಕು. ಆಕೆ ಕಾರು ಕಲ್ಲು ಏನು ತಂದು ಇಟ್ಟಳಲ್ಲ, ಅವ 1 ಕಿಲೋ ಮೆಣಸಿನಕಾಯಿ ಅರ್ದಿದ್ಲು, ಉಪ್ಪು ಸದೆ ಹಾಕಿದ್ದಿಲ್ಲ. ಕಿಲೋ ಖಾರ ಅರ್ದಿದ್ಲು, ಹುಗ್ಗಿ ಉಂಡಂಗ ಬಡ 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 ತಿಂದ. ನಿಮ್ಗೆ ಹೇಳ್ತೀನ್ರಿ, ಹಸಿ ಮೆಣಸಿನಕಾಯಿ ಬರೇ ಮೊಸರಿನ್ಯಾಗ ಒಂದ್ ಇಟ್ಟು ಹಚ್ಕೊಂಡ್ರ ಬಾಯಾಗ ಬೆಂಕಿ ಹಾಕಿದಂಗ ಆಗ್ತದ, ಅಷ್ಟು ಖಾರ ಇರ್ತದ. ನಿಮ್ಗೆ ಹೇಳ್ತೀನಿ, ಆ 1 ಕಿಲೋ ಮೆಣಸಿನಕಾಯಿ ಖಾರ ಅಟ್ಟು ಹುಗ್ಗಿ ಉಂಡಂಗ ಉಂಡ, ಕಾರು ಕಲ್ಲಕ್ಕಿ ಕೈಯಾಗ ಇಟ್ಟ, ದಡ ದಡ ನೀರು ಕುಡಿಲಾರದ ಹೊಂಟ. ಅವ ಹೋಗುವಾಗಂದ ಏನಾಯ್ತು ಅಂದ್ರ ಹೊಟ್ಯಾಗ ಬೆಂಕಿ ಹಚ್ಚಿದಂಗ ಆಯ್ತು. ಮನಸ್ಸಿನಾಗಂದ ಈ ಬೆಂಕಿಯೊಳಗೆ ಉರ್ಕೊಂಡು ಸತ್ತು ಹೋಗ್ತಾರೋ ಇವರು ಅಂದ. ಈ ಬೆಂಕಿಯೊಳಗೆ ಉರ್ಕೊಂಡು ಸತ್ತು ಹೋಗ್ತಾರೋ ಇವ್ರು ಅಂದಾಗ ಏನಾಯ್ತು ಅಂತಂದ್ರ 1 ವರ್ಷದೊಳಗೆ ಮತ್ತೆ ಮೊದಲು ಹೆಂಗ ಭಿಕ್ಷಾ ಬೇಡವ್ರಿದ್ರಲ್ಲ ಹಂಗೇ ಆದ್ರು. ಕಾರಣ ಏನಂತಂದ್ರ ಮಹಾತ್ಮರು ಬಂದಿದ್ರು ಅಂತಂದ್ರ ಅವರ ಆಶೀರ್ವಾದ ಬಹಳ ದೊಡ್ಡದಿರ್ತದ ರೀ. ಈ ಸಂಸಾರ ಇದು ನಮ್ಮನ್ನು ಎಂದೂ ಬಿಡಂಗಿಲ್ಲ. ಈ ಸಂಸಾರ ನಮ್ಮನ್ನು ಎಂದೂ ಜೀವನದೊಳಗೆ ಬಿಡಂಗಿಲ್ಲ. ಅದಕ್ಕ ಇದು ಏನು ಮಾಡ್ತದ ನಮ್ಮನ್ನಂತಂದ್ರ, ನಮ್ಮನ್ನ ಮೋಹದೊಳಗೆ ಕೆಡವಿ ಭಗವಂತನ ಕಡೆ ಹೋಗು ದಾರಿ ಬಂದ್ ಮಾಡಿಬಿಡ್ತದ, ಲಾಕ್ ಮಾಡಿಬಿಡ್ತದ, ಜಗ್ಗತದ ನಮ್ಮನ್ನ. ಏನು ಈ ಸಂಸಾರ ನೋಡಿರ್ಬೇಕಾರ. ಬರ್ರಿ ಪುರಾಣಕ್ಕೆ ಹೋಗೋಣ, ಸ್ವಾಮಿಗಳು ಬಂದಾರ ಹೋಗೋಣ ಬರ್ರಿ ಅಂದ ಕೂಡಲೇ ಆಯ್ತ್ರಿ ಸದ್ದ ಬಂದ ಬಿಡ್ತೀನಿ. ಆ ಕೆಲಸ ಅದಟ ಆದ ಕೂಡಲೇ ಇದಟ ಆದ ಕೂಡಲೇ ಹಿಂಗ ಅನ್ಕೋತ ಅಲ್ಲೇ ಮನ್ಯಾಗನ ಕುಂಡಿರ್ತೀವಿ. ಆ ಮನಿ ನಮ್ಮನ್ನು ಒಟ್ಟ ಬಿಡಂಗೇ ಇಲ್ಲ. ಯಾಕಂದ್ರ ಕೆಲವೊಬ್ರು ಇದನ್ನೇ ಆಯ್ತ್ರಿ ಇನ್ನೇನದ ಅಲ್ಲೇ ಹೋಗುದಲ್ಲ, ಮಕ್ಕಳದಟ್ಟ ಮದುವೆ ಆಗ್ಯದ, ಮೊಮ್ಮಕ್ಕಳದಟ್ಟ ಲಗ್ನ ಆಯ್ತು, ಅಕ್ಕಿ ಕಾಳು ಹಾಕಿದ್ವಿ ಅಂದ್ರೆ ಮುಗಿತ್ರಿ. ಅತ್ತ ಪುರಾಣ ಪ್ರವಚನ ಸ್ವಾಮಿಗಳು ಸೇವಾ ಅತ್ತ ಬಂದ ಬಿಡ್ತೀವಲ್ರಿ ಅಂತ ತಿಳ್ಕೊಂಡು ಅಂತಾನ. ಮಕ್ಕಳ ಮದುವೆ ಮಾಡ್ತಾನ, ಮಕ್ಕಳ ಮದುವೆ ಆದ ನಂತರ ಬರ್ತಾನೇನು? ಬರಂಗಿಲ್ಲ. ಮೊಮ್ಮಕ್ಕಳದ ಮದುವೆ ಮಾಡ್ಬೇಕಂತಾನ, ಮೊಮ್ಮಕ್ಕಳದು ಮದುವೆ ಆಗತ್ತದ, ಬರ್ತಾನೇನ್ರಿ? ಬರಂಗಿಲ್ಲ. ಯಾಕ ಅವ್ರನ್ನ ಆಡ್ಸವ್ರ ಬೇಕಲ್ಲ ಮನ್ಯಾಗ, ಅವ್ರನ್ನ ಆಡಸ್ಕೋತ ಅಲ್ಲೇ ಕುಂತು ಏನ್ ಮಾಡ್ತಾನಂದ್ರೆ ಈ ಕಡೆ ದಾರಿ ಬಂದಾಗ್ತದ. ಈ ಸಂಸಾರದ ವ್ಯಾಮೋಹ ನಮ್ಮನ್ನೇನ್ ಮಾಡ್ತದಂತಂದ್ರ ಆ ಭಗವಂತನ ಕಡೆಗೆ ಹೋಗ್ಕೊಡಂಗಿಲ್ಲ. ಇದು ಅನಿತ್ಯದ ಸಂಸಾರ. ಅದಕ್ಕ ಸಿಂಧಿನ ಸಂತರು ತುಕಾರಾಮರು ಇವರೆಲ್ಲ ಯಾಕೆ ಚಂದ ಸಂಸಾರ ಮಾಡ್ತಿದ್ದಿಲ್ಲ ಅಂತಂದ್ರ, ಯಾಕೆ ಗಳಿಸ್ತಿದ್ದಿಲ್ಲ ಅಂತಂದ್ರ ಅದರ ಮ್ಯಾಗ ಮೋಹ ಇರ್ಲಿಲ್ಲ ಅವರಿಗೆ. ಬಹಳ ಗಳಿಸಬೇಕು, ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತಕ್ಕಂಥದ್ದು ಅವರಲ್ಲಿ ಏನೂ ಇದ್ದಿದ್ದಿಲ್ಲ. ಇದ್ರೂ ಅವ್ರು ಏನ್ ಮಾಡಿದ್ರಂತಂದ್ರ ಅವರಲ್ಲಿರ್ತಕ್ಕಂಥ ಮೋಹವನ್ನ ನಾಶ ಮಾಡಿದ್ರು. ಮೋಹ ಅಂದ್ರೆ ಗೊತ್ತದಲ್ಲ ನಿಮಗೆ, ನಮಗೆ ದುಃಖ ಕೊಡುವುದ ಅದರಿ. ಅದನ್ನೊಂದೀಟ ನೀವು ನಾಶ ಮಾಡಿ ಮೋಹವನ್ನ ಬಿಟ್ಟ ಸಂಸಾರದೊಳಗಿದ್ರೆ ಅದು ದುಃಖ ಕೊಡಂಗಿಲ್ಲ. ಅದಕ್ಕ ನಿಜಗೊಂಡ್ರು ಬರೀತಾರ ನೋಡ್ರಿ, ಏನಂತಂದ್ರ ಮಮಕಾರದಿಂದ ಮಿಕ್ಕಿನ ಬಂಧಮುಂಟೆ. ಬಂಧನ ಅಂತಂದ್ರ ಅಥವಾ ದುಃಖ ಅಂತಂದ್ರ ಈ ಮಮಕಾರಣ ಇದು ನಮ್ಮನ್ನು ಕಟ್ಟಿಬಿಟ್ಟದ, ಮನಿಯೊಳಗೆ ನಮ್ಮನ್ನ ಕಟ್ಟಿಬಿಟ್ಟದ. ಎಲ್ಲರ ಹೋಗುತ್ತೇವಂದ್ರೆ ಹೋಗ್ಕೊಡಂಗಿಲ್ಲ. ದೇವರ ಗುಡಿಗೆ ದಾನ ಧರ್ಮ ಪುಣ್ಯ ಪರೋಪಕಾರ ಏನೂ ಮಾಡಿಕೊಡಂಗಿಲ್ಲ. ಅಲ್ಲೇ ಇನ್ನಟ್ಟು ಒಳಿನ ಹಾಕಬೇಕು, ಇನ್ನಟ್ಟು ಅದನ್ನ ಮಾಡಬೇಕು. ಯಾರಿಗೂ ಎಂದು ಅದನ್ನು ಒಯ್ಯಕ್ಕೆ ಬರಂಗಿಲ್ಲ ಕರೆ. ಆದ್ರೆ ಇದು ನಂದು ಅಂತೀವಲ್ಲ, ಅದ ನಿಜವಾದ ಮೋಹ. ಅದೊಂದೀಟ್ ಬಿಡುದ್ ನೋಡ್ರಿ. ಒಟ್ಟ ಸಂಸಾರದೊಳಗಿದ್ರ ಅವು 2 ಬಿಟ್ಟಿರ್ಬೇಕು, ಬಹಳ ಚಂದ ನಡೀತದ ಸಂಸಾರ. 2 ಯಾವುವು ಅಂತಂದ್ರ, ಒಂದು ನಾನು ಅನ್ನೋದು, ಒಂದು ನಂದು ಅನ್ನೋದು. ಇವೆರಡು ಬಿಡ್ಬೇಕು. ಇವು 2 ಬಿಟ್ಟು ನೀವು ಬೇಕಾದಂಗಿರ್ರಿ ಮನ್ಯಾಗ, ಅದು ನಿಮ್ಮನ್ನು ಬಂಧನ ಮಾಡಂಗಿಲ್ಲ.
ನಿಮಗ ದುಃಖ ಕೊಡಂಗಿಲ್ಲ. ಇವ್ ಎರಡು ಬಿಡ್ಬೇಕು ಒಟ್ಟ ಅದ್ರೊಳಗಿದ್ರ. ಅದ್ರೊಳಗೆ ಇದ್ದು ಇವೆರಡು ಬಿಡಕ್ಕಾಗಲಿಲ್ಲ ಅಂದ್ರೆ ಸುಮ್ಮ ಹೊರಗೆ ಬರೋ, ಅದನ್ನ ಬಿಟ್ಟು ಹೊರಗೆ ಬರೋ. ಇವೆರಡು ಬಿಟ್ರನ ಅಲ್ಲಿರ್ಬೇಕು. ಇಲ್ಲ ಅಂದ್ರೆ ಅದು ಏನ್ ಮಾಡ್ತಂದ್ರೆ ನಮಗ್ ದುಃಖ ಕೊಡ್ತದೆ. ಈ ಸ್ವಾಮಿ ವಿವೇಕಾನಂದರು, ಆದ್ಯ ಜಗದ್ಗುರು ಶಂಕರಾಚಾರ್ಯರು, ಸಿದ್ಧಾರೂಢರು ಅವರೆಲ್ಲ ಯಾಕೆ ಬಿಟ್ಟು ಹೋದ್ರಿ? ಅವ್ರೇನ್ ನಿಮ್ಮಕ್ಕಿಂತ ದಡ್ಡದಾರ ಅಂತ ತಿಳಿದಿದ್ರೇನು? ಸ್ವಾಮಿ ವಿವೇಕಾನಂದರು ಇಡೀ ವಿಶ್ವವನ್ನೇ ಗೆದ್ರು, ಇಡೀ ವಿಶ್ವವನ್ನೇ ತಿರುಗಿದ್ರು. ಅವರು ಒಂದು ವೇಳೆ ಬಾಳೆ ಮಾಡ್ಬೇಕಂದಿದ್ರ, ನಿಮಗತ್ತೆ ಬಾಳೆ ಮಾಡ್ಬೇಕಂತ ಮದುವೆಯಾಗಿ ಬಾಳೆ ಮಾಡಕ ನಿಂತಿದ್ರೆ ಜಗತ್ತಿನ ಶ್ರೇಷ್ಠ ಶ್ರೀಮಂತರಾಗುತ್ತಿದ್ರು. ಅವರು ಗಳಿಸಾಕ ನಿಂತಿದ್ರ. ಅಂತಹ ಬೌದ್ಧಿಕ ಶಕ್ತಿ ಇತ್ತು ಅವ್ರದ್ದು. ಆದ್ರೆ ಆ ಬೌದ್ಧಿಕ ಶಕ್ತಿಯನ್ನು ಯಾಕಡೆ ಟರ್ನ್ ಮಾಡಿದ್ರು ಅಂತಂದ್ರೆ ಆಧ್ಯಾತ್ಮಿಕದ ಕಡೆಗೆ ಟರ್ನ್ ಮಾಡಿದ್ರು. ಧರ್ಮದ ಕಡೆಗೆ ಅದನ್ನ ತಿರುಗಿಸಿದ್ರು. ಇಡೀ ಜಗತ್ತಿನೊಳಗ ಸ್ವಾಮಿ ವಿವೇಕಾನಂದರಂತಂದ್ರ ಮಣಿ ಮಾತಾಗಿ ಉಳಿದ್ರು. ಅವ್ರಿಗೆ ಯಾರ ಕನ್ಯಾ ಕೊಡ್ತಿದ್ದಿಲ್ಲ ಅಂದ್ರೆ ವಿವೇಕಾನಂದರಿಗೆ ಮದುವೆ ಆಗಕ್ಕೆ ಬರ್ತಿದ್ದಿಲ್ಲೇನು ಅವ್ರಿಗೆ? ಶಂಕರಾಚಾರ್ಯರಿಗೆ ಅವ್ರಿಗೆ ಗೊತ್ತಿತ್ತು, ಅದರೊಳಗಿದ್ರ ನಮ್ಮನ್ನು ಮುಳುಗಿಸ್ತದೆ. ಅದು ಅಲ್ಲಿ ಸುಖವಾಗಿ ಇಡಗೂಡಂಗಿಲ್ಲ, ನಮ್ಮನ್ನು ಕೊಂದ ಬಿಡ್ತದ. ನಾವು ಭಾಳ ಮಂದಿ ಅಂತಿರ್ತೀವಿ, ಎಲ್ಲ ಆಯ್ತು ಇನ್ನೇನು ಅವ್ರದ ಟಕ್ಕಿ ಕಾಳು ಬಿದ್ರೆ ಮೆಟ್ಟಿಗೆ ಹಚ್ತೀವ್ರೆ, ಮೆಟ್ಟಿಗೆ ಹಚ್ಚಿ ಈ ಕಡೆ ನಿಮ್ಮ ಕಡೆ ರೀ ಸ್ವಾಮಿ ಅಂತಾರ. ನಾ ಅಂತೀನಿ, ಯಪ್ಪ ನೀ ಅದನ್ನ ಮೆಟ್ಟಿಗೆ ಹಚ್ಚಿ ಬರ್ಬೇಕಂತೀಯಲ್ಲ, ಅದನ್ನ ಪೂರ ಶುದ್ಧ ಮಾಡಿ ಅವ್ರಿಗೆ ಎಲ್ಲ ಚಂದ ಮಾಡಿ ಅದನ್ನ ಮೆಟ್ಟಿಗೆ ಹಚ್ಚಿ ಬರ್ಬೇಕಂತ ನೀ ಏನಂತಿಲ್ಲ. ನೀ ಅದನ್ನ ಮೆಟ್ಟಿಗೆ ಹಚ್ಚಕ್ಕಾಗಂಗಿಲ್ಲ, ಅದ ನಿನ್ನ ಮೆಟ್ಟಿಗೆ ಹಚ್ತದ, ಅದ ನಿನ್ನ ಕಲಸ ಮಾಡಿಬಿಡ್ತದ. ನಿಮ್ಮಪ್ಪ ನಿಮ್ಮವ್ವ ಹೆಂಗೆ ಸತ್ತಾರಂತ್ರಿ ನೀವು? ಇದ್ರಾಗ ಒದ್ದಾಡಿ 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 ಸತ್ತಾರ. ಅವ್ರವ್ವ ಅವ್ರಪ್ಪ ಎದ್ರಾಗ ಸತ್ತಾರಂದ್ರಿ, ಇದ್ರಾಗ ಒದ್ದಾಡಿ ಒದ್ದಾಡಿ ಸತ್ತಾರ. ಮತ್ತು ಒದ್ದಾಡಲಾರ್ದಂಗ ಇದ್ರಾಗ ಇರ್ಬೇಕಾದ್ರೆ ಹೆಂಗ್ ಮಾಡ್ಬೇಕ್ರಿ ಅಂದ್ರ